ಕದ್ದು ಹೊಲ ಮಾಡಿ ಬಗ್ಗಿ ಹಕ್ಕಿ ಹೊಡೆದ್ರಂತೆ. ಹಂಗಾಗಬಾರ್ದು ನೋಡಿ ಅಲ್ವಾ? ನೀವೇ ಇರ್ಬೇಕಾದ್ರೆ ಹಂಗೆಲ್ಲ ಆಗಕ್ಕೆ ಸಾಧ್ಯನ ದಣಿ? ಕತ್ತೆ ಮರಿನಲ್ಲಿ ಚಂದ, ಕತ್ತೆ ಹೊಸದ್ರಲ್ಲಿ ಚಂದ. ಇಷ್ಟು ವರ್ಷ ನಾನು ಈ ಊರಿನ ದಣಿಯಾಗಿದ್ದೀನಿ, ನಿಮಗೆ ಸಹಾಯ ಮಾಡಿದ್ದೀನಿ. ಈಗಲೂ ಪ್ರತಿಯೊಂದಕ್ಕೂ ನನ್ನ ಅಪ್ಪಣೆನೇ ಬೇಕಾ? ಎಲ್ಲ ನಾವು ಉಂಟ ಮಾವ. ನೀವು ಮಾರಿಗುಡಿಗೆ ಬರೀ ದಣಿಗಳಲ್ಲ, ದ್ಯಾವ್ರು. ಎಷ್ಟೋ ಮನೆಯಾಗೆ ಇವತ್ತಿಗೂ ನಿಮ್ಮ ಹೆಸರನಾಗೆ ದೀಪ ಹಚ್ಚೋದು. ಆ ಮನೆಯಾಗೆ ನಮ್ಮ ಮನೇನು ಸೇರ್ಕೊಂಡೈತಿ. ನೀವ್ ಹಿಂಗಲ್ಲ ಅನ್ಬಾರ್ದು. ಕಲಿತವನಿಗಿಂತ ನುರಿತವನ್ ಜಾಣ ಅಂತೆ. ಈಗಿನ ಕಾಲದಲ್ಲಿ ಎಲ್ಲರೂ ಕಲ್ತವ್ರೆ, ಎಲ್ಲರೂ ನುರ್ತವ್ರೆ. ಆದರೂ ಈಗಲೂ ದೇವಸ್ಥಾನದ ಕೆಲಸಗಳಿಗೆ ನನ್ನನ್ನು ಕರಿತೀರಾ ಅಂದರೆ ನಿಮಗಳ ಪ್ರೀತಿಗೆ ಋಣಿ ಕಣ್ರಪ್ಪ. ಹೇಳ್ರಪ್ಪ, ನನ್ನಿಂದ ಏನಾಗಬೇಕು? ನಾರಿ ಶಕ್ತಿ ಪೂಜೆ ಅಲ್ವಾ, ಅದಕ್ಕೆ ಹೇಗೆ ಮಾಡೋದು ಹೆಂಗೆ ಮಾಡೋದು ಅಂತ ನಿಮ್ಮ ಹತ್ರ ಒಂದು ಕಿತ ಕೇಳೋಣ ಅಂತ ಬಂದ್ವಿ ತಣಿ. ಈ ನಾರಿ ಶಕ್ತಿ ಪೂಜೆನ ಪ್ರಪಂಚದಲ್ಲಿ ಎಲ್ಲಿ ಯಾರು ಹೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ನಮ್ಮ ಮಾರಿಗುಡಿನಲ್ಲಿ ಅದನ್ನು ಅದ್ಭುತವಾಗಿ ವೈಭವವಾಗಿ ಮಾಡ್ತಾರೆ. ಸೃಷ್ಟಿಗೆ ಮೂಲ ಹೆಣ್ಣು ಅಂತ ಹೆಣ್ಣಿನ ಪೂಜೆನ ತಲೆತಲಾಂತರಗಳಿಂದ ಈ ಮಾರಿಗುಡಿನಲ್ಲಿ ನಡೆಸ್ಕೊಂಡು ಬಂದಿದ್ದೀವಿ. ಈ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯೋದಕ್ಕೆ ನಿಮಗೆ ಏನೇ ಸಹಾಯ ಬೇಕಿದ್ರೂ ಮನೆಗೆ ಬನ್ನಿ. ತನು ಮನ ಧನ ಎಲ್ಲ ರೀತಿ ಸೇವೆನೂ ಇದ್ದೇ ಇರುತ್ತಪ್ಪ. ಊರಿನ ಜನ ಎಲ್ಲ ಆರತಿ ತಗೊಂಡು ಬೆಟ್ಟದ ದೇವರಿಗೆ ಪೂಜೆಗೆ ಹೋಗ್ತಾರೆ. ನಮ್ಮ ಶಿವು ಈ ದೇವಸ್ಥಾನದ ಅವಿಭಾಜ್ಯ ಅಂಗ. ಅದಕ್ಕೆ ಶಿವು, ನೀನೇ ಮುಂದೆ ನಿಂತು ಇದನ್ನು ನೋಡ್ಕೋಬೇಕು ಕಣ. ಮಾವ, ನಾರಿ ಪೂಜೆ ದಿನಾನೇ ನಾನು ನನ್ನ ಹರಕೆ ತೀರಿಸ್ಬೇಕು ಅಂತ ಅನ್ಕೊಂಡಿವ್ ನಿಮ್ಮ ಮಾವ. ಹರಕೆನಾ? ಅದ್ಯಾವುದು ಹೊಸದು? ಅಯ್ಯೋ, ಹೊಸ್ತೇನಲ್ಲ ಮಾವ. ನನ್ನ ತಂಗಿರು ಒಳ್ಳೆ ಮನೆ ಸೇರಿ ಬಂಗಾರದಂಗೆ ಬದುಕಬೇಕು ಅಂತ ಹರಕೆ ಕಟ್ಕೊಂಡಿದ್ದೆ. ಇವಾಗ ಆ ದ್ಯಾವಿ ನನ್ನ ಆಸೆನ ಈಡೇರಿಸವಳೆ. ಅದಕ್ಕೆ ಇವಾಗ ಹರಕೆನ ತೀರಿಸ್ಬಿಡೋಣ ಅಂತ ಅನ್ಕೊಂಡಿವ್ನು. ಆಗ್ಲಪ್ಪ, ಒಳ್ಳೇದಾಗಲಿ. ಹಾಗೆ ನೋಡಿದ್ರೆ ನಿನ್ನ ತಂಗಿನೂ ನಮ್ಮ ಮನೆ ತುಂಬಿ ನಮ್ಮನೆ ಬೆಳಗ್ತಿದ್ದಾಳೆ. ಒಂದು ಲೆಕ್ಕದಲ್ಲಿ ನಾನು ಕೂಡ ಹರಕೆ ತೀರಿಸ್ಬೇಕು ಕಣೋ. ಅಯ್ಯೋ, ನಿನ್ನ ಪರವಾಗಿನೂ ಹರಕೆನ ನಾನೇ ತೀರಿಸ್ಬಿಡ್ತೀನಿ ಮಾವ. ಆಗ್ಲಪ್ಪ, ಒಳ್ಳೇದು. ನೋಡ್ರಪ್ಪ, ಏನೇ ಸಹಾಯ ಬೇಕಿದ್ರು ನಮ್ಮ ಮನೆಗೆ ಬನ್ನಿ. ಗುಡ್ ಮಾರ್ನಿಂಗ್ ರತ್ನಿ. ಗುಡ್ ಮಾರ್ನಿಂಗ್ ರೀ. ಬಿಸಿ ಬಿಸಿ ಕಾಫಿ. ಥ್ಯಾಂಕ್ ಯು. ರತ್ನಿ, ನಿನಗೆ ಬೆಳಗ್ಗೆ ಸೂರ್ಯ ಹುಟ್ಟಿದ್ ನೋಡಿದಾಗ ಬೆಳಕಾಗ್ಬೋದು, ಆದರೆ ನನಗೆ ನೀನು ಕಣ್ಮುಚ್ತಾಗ್ಲೇ ರಾತ್ರಿ, ನೀನು ಕಣ್ಬಿಟ್ಟಾಗ್ಲೇ ಬೆಳಗ್ಗೆ. ನನ್ನ ಇಡೀ ಜೀವನ ನಿನ್ನ ಕಣ್ರೆಪ್ಪೆಲೆ ಅಡಗೈತೆ. ಪಾಪ ಅತ್ಯಾಕ್ ಪ್ರೀತ್ಸೋ ಗಂಡ. ಒಳ್ಳೆ ಮಾರ್ನಿಂಗ್ ಕಾಫಿ. ಎಂಥ ಮಾರ್ನಿಂಗ್ ಯಾರಿಗೆ ಸಿಗುತ್ತೆ ಹೇಳಿ ಇದು? ನಮ್ಮನ್ನು ಬಿಟ್ರೆ ಒಂದು ಜೋಡಿ ಐತೆ. ಅಣ್ಣ ಅದಕ್ಕೆನಾ? ನೀನು ಅವ್ರನ್ನೇ ನೋಡಿರೋದ? ಹ್ಞೂ, ಮತ್ತೆ ಒಬ್ರನ್ನೊಬ್ರು ಎಷ್ಟು ಪ್ರೀತಿಸ್ತಾರೆ ಗೊತ್ತಾ? ಒಬ್ರನ್ನೊಬ್ರು ಯಾವತ್ತೂ ಬಿಟ್ಕೊಡೋದೇ ಇಲ್ಲ. ಒಬ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಇನ್ನೊಬ್ರು ತಕ್ಷಣ ಬಂದು ನಿಂತಿರ್ತಾರೆ. ನೀವು ಹಾಗೆ. ಮನೇಲಿ ಮಾವ ಅಷ್ಟೊಂದೆಲ್ಲ ಹಿಂಸೆ ಕೊಟ್ರು ಅದು ಯಾವತ್ತೂ ಹಿಂಸೆ ಅಂತ ನನಗೆ ಅನಿಸ್ಲೇ ಇಲ್ಲ. ಅದೇನೇ ಇದ್ರೂ ತಕ್ಷಣ ಕಣ್ಮುಂದೆ ಬಂದಿರ್ತೀರ. ನಿಮಗೆ ನಾನು ಏನು ಕೊಟ್ಟು ಪ್ರೀತಿ ಹೇಳಿ ಅನ್ನೋದೇ ನಂಗೆ ಅರ್ಥ ಆಗ್ತಿಲ್ಲ. ಕೊಡೋದು ಕೊಟ್ಟಿದ್ರೆ ಇವತ್ತು ನೀನು ಸ್ವಾರ್ಥದಾಗಿರ್ತಿದ್ದೆ ಕಣೆ. ನಿನ್ನ ಅನುಭವಿಸಿ ಮುಗಿಸುಮ ಅನ್ಕೊಂಡ್ರೆ ಅದೂ ಆಯ್ತಿಲ್ಲ. ರತ್ನಿ, ನೀನು ಇಟೋನ್ ಪ್ರೀತಿ ಕೊಡ್ತಿದ್ಯಲ್ಲ, ಇನ್ನೇನು ಬೇಕು? ಅಯ್ಯೋ, ನನಗೆ ಇವಾಗ ನೆನಪಾಯ್ತು. ನಿನ್ನೆ ನೀವು ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ರು ನಾನು ಬೇಗ ಮಲ್ಕೊಬಿಟ್ಟೆ. ಸಾರಿ ರೀ. ಅದು ತುಂಬ ಟಯರ್ಡ್ ಆಗಿತ್ತು, ಗೊತ್ತಾಗಲಿಲ್ಲ. ಅಯ್ಯೋ ಹುಚ್ಚಿ, ನಾನು ನಿನ್ನ ಬರೀ ಸುಖಕ್ಕೋಸ್ಕರ ಮದುವೆ ಆಗಿನಿ ಅನ್ಕಂಡ. ನೋಡ್ರತ್ನಿ, ನಾವಿಬ್ಬರು ಸೇರದೆ ಹೋದ್ರು, ಆದರೆ ನಮ್ಮ ಕಣ್ಗಳು ಸೇರೈತೆ, ನಮ್ಮ ಉಸಿರು ಸೇರೈತೆ, ನಮ್ಮ ಎದೆ ಬಡ್ತ ಸೇರೈತೆ. ಇದಕ್ಕಿಂತ ಇನ್ನೇನು ಬೇಕು? ಸರಿ
ನಾನು ಇವಾಗ ಹೋಗಿ ತಿಂಡಿ ತಗೊಬರ್ತೀನಿ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ತಿನ್ನಮ್ಮ. ನನಗಿವತ್ತು ನೀವೇ ತಿನ್ನಿಸ್ಬೇಕು ಮಗು ಥರ. ಹೇಳಪ್ಪ ಶಿವ. ನಿಮಗೆ ಗೊತ್ತಿಲ್ದಿರೋದು ಏನೈತೆ ಹೇಳಿ ಪುರೋಹಿತ್ರೆ. ನಾನು ತಂಗಿರ್ಗೋಸ್ಕರ ಹರಕೆ ಓದ್ಕೊಂಡಿದ್ದೆ. ಇವಾಗ ಅದನ್ನ ತೀರ್ಸೋ ಸಮಯ ಬಂದೈತೆ. ಅದಕ್ಕೆ ಅದರದೇ ಆದ ಕ್ರಮಗಳಿರ್ತೈತಲ್ಲ, ಅದನ್ನೇ ಕೇಳ್ಕೊಂಡು ಹೋಗುಮ ಅಂತ ಬಂದೆ. ನೀನು ದೇವಿ ಪುತ್ರ, ಅಮ್ಮನಿಗೆ ಅತ್ಯಾಪ್ತ ಅಂದರೆ ಇಡೀ ಊರು ನೀನೇ. ನಿನ್ನ ನಿಷ್ಕಲ್ಮಶ ಮನಸ್ಸಿಗೆ ವರ್ಷ ವರ್ಷ ನಿನ್ನ ಮೇಲೆ ಬರೋದಕ್ಕೆ ದೇವಿ ಉತ್ಸಾಹಗಳಾಗಿರ್ತಾಳೆ. ಎಲ್ಲ ತಾಯಿ ಕೃಪೆ. ಹೌದಪ್ಪ, ನಿನಗೆ ಗೊತ್ತಿಲ್ಲದಿರೋದೇನಿದೆ? ಈ ಹರಕೆ ಉತ್ಸವ ವಿಧಾನದಲ್ಲಿ ನೀನು ದೇವಿನ ಹೊರ ಇರೋ ಹಾಗೆ ಯಾವ ಕಷ್ಟನೂ ಇರಲ್ಲಪ್ಪ. ಮತ್ ಬೇರೇನಿರುತ್ತೆ ಸ್ವಾಮಿಗಳೇ? ಏನಲ್ಪ, ಬೆಳಗ್ಗೆ ಬೇಗ ಎದ್ದು ಮಡಿಲೇ ಬಂದು ಮುಳ್ಚಾಟಿ ಸೇವೆ, ಉರುಳು ಸೇವೆ, ಅದಾದಮೇಲೆ ಮಂಡಿ ಸೇವೆ, ಈ ಎಲ್ಲ ಸೇವೆನ ಪೂರ್ತಿ ಮಾಡಿ ಬೆಟ್ಟದ ಮೇಲೆ ಇರೋ ದೇವಿಗೆ ಮಂಗಳಾರತಿ ತೊಗೊಂಡ್ರೆ ನಿನ್ನ ಹರಕೆ ತೀರತಪ್ಪ. ಸರಿ ಸ್ವಾಮಿಗಳೇ, ನಾಳೆ ಬೆಳಿಗ್ಗೆನೆ ಬರ್ತೀನಿ. ಹಾಂ ಅಂದ ಹಾಗೆ ಮನೆಯಿಂದ ಆರತಿ ಬರ್ತದೆ ತಾನೆ? ಹ್ಞೂ ಸ್ವಾಮಿಗಳೇ, ನನ್ನ ಕೊನೆ ತಂಗಿ ಆರತಿ ತರ್ತಾಳೆ. ಅದ್ಯಾವಿ ನಾನು ಕೇಳಿದ್ನ ಕೊಟ್ಟವಳೆ. ಇವಾಗ ನನ್ನ ಸರ್ ನನ್ನ ಮಾತನ್ನ ನಾನು ಉಳಿಸ್ಕೋಬೇಕು.